ಸ್ಪೆಷಲಿ ಟ್ರಾನ್ಸ್ಪೋರ್ಟೇಷನ್. ಯಾಕಂದ್ರೆ ಹೈವೇಗೆ ಹತ್ತಿಗೆ ಭಾಳ ಅನುಕೂಲ ಆಗ್ತದೆ ಅವರಿಗೆ. ಮತ್ತು ಯಾವುದೂ ಕಾಲದಲ್ಲಿ ಮಳೆಗಾಲ ಆಗಲಿ, ಬಿಸಿಗಾಲ ಆಗಲಿ, ಚಳಿಗಾಲ ಆಗಲಿ, ಯಾಕೆ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಆದಂಥ ಆಗ್ತದೆ ಟ್ರಾನ್ಸ್ಪೋರ್ಟೇಷನ್ದು, ರೋಡ್ದು ಸುವ್ಯವಸ್ಥೆಗಳಾಗ್ತಿರ್ತಾವೆ. ಅದಕ್ಕೆ ಎಲ್ಲ ವ್ಯವಸ್ಥೆ ಆಗಲಿ ನಮ್ಮ ಕೃಷಿಯೇತರಿಗೆ ಅಂತೇಳಿ ಈ ಜೈ ಕಿಸಾನ್ ಅಸೋಸಿಯೇಷನ್, ನಮ್ಮ ಮರ್ಚೆಂಟ್ ಅಸೋಸಿಯೇಷನನ್ನು ಅವರು ರೆಡಿ ಮಾಡ್ಕೊಂಡಿದ್ದಾರೆ. ರೆಡಿ ಮಾಡ್ಕೊಂಡಿದ್ದು 2021ರಿಂದಾನೇ ಇದು ಇಲ್ಲಿ ಕಾರ್ಯನಿರ್ವಹಿತವಾಗಿ ಮಾಡ್ತಾ ಇದ್ದಾರೆ. 2020ರಿಂದ ಸುಗಮವಾಗಿ ಎಲ್ಲರಿಗೂ ಅನುಕೂಲ ಆಗುವಂಗ ಇಲ್ಲಿ ತರಕಾರಿ ಬೆಳೆಯೋರಿಗೆ ಭಾಳ ಅನುಕೂಲ ಆಗ್ತದೆ, ತಂದು ಸಾಕ್ತಿದ್ದಾರೆ, ಮಾರ್ಕೆಟ್ಗಳಿಗೆ ಎಲ್ಲ ಚೆನ್ನಾಗಿ ನಡೀತಿದೆ. ಬಟ್ ಈಗ ಸಡನ್ಲಿ ಒಂದು ಪಾಯಿಂಟ್ ಇವತ್ತು ಯಾವತ್ತಂದ್ರೆ 16/8/2025ಕ್ಕೆ ಅಸೋಸಿಯೇಷನ್, ಇಲ್ಲಿ ಜೈ ಕಿಸಾನ್ ಅಸೋಸಿಯೇಷನ್ಗೆ ಒಂದು ನೋಟಿಸ್ ಬರ್ತದೆ. ಎಲ್ಲಿಂದ ಬರ್ತದಪ್ಪ ಅಂದ್ರೆ ನಮ್ಮ ಬೆಳಗಾವಿ ನಗರ ಪ್ರಾಧಿಕಾರದ ಆಯುಕ್ತರಿಂದ ಬರ್ತದೆ. ಏನಂತ ಹೇಳಿ, ನಿಮಗೊಂದು ಲೆಟರ್ ಕಳಿಸಿ ನಾವು ಆ ಲೆಟರ್ಗೆ ನೀವು ಸಮಂಜಸವಾದ ಉತ್ತರವನ್ನು 7 ದಿವಸ ಒಳಗೆ ನೀಡಬೇಕಂತೇಳಿ ಒಂದು ಲೆಟರ್ ಕಳಿಸ್ಯಾರ. ನಮಗೆ ಯಾವಾಗ ಬಂದ್ಬಿಟ್ಟದ 18ನೇ ತಾರೀಕಿಗೆ, ನಮ್ಮ 18/8/2025 ನಮ್ಮ ಜೈ ಕಿಸಾನ್ ಅಸೋಸಿಯೇಷನ್ಗೆ ಬಂದ್ಬಿಟ್ಟಿದೆ. 18ನೇ ತಾರೀಕಿಗೆ ನಾವು ಇಮಿಡಿಯೇಟ್ ರಿಪ್ಲೈ ಕೊಟ್ಟಿದ್ದೀವಿ. ಅದಕ್ಕೆ 18ಗೆ ಉತ್ತರ ಕೊಟ್ಟು ನಾವು ಅದಕ್ಕೆ ಎಕ್ನಾಲಜ್ಮೆಂಟ್ ಹಾಕೊಂಡು ಕೂಡ ಬಂದಿದ್ದೀವಿ ಆಯುಕ್ತರಿಗೆ ಕೊಟ್ಟು. ಏನಂತ ಕೇಳಿದೀವಿ ಅಂದರೆ, ನಾವು ಇಷ್ಟು ಬೇಗ ನೀವು ತರಾತುರಿಯಲ್ಲಿ ಕೇಳಿದಿರಿ, ಅದಕ್ಕೆ ನಮ್ಗೆ ಸ್ವಲ್ಪ ಟೈಮ್ ಕೊಟ್ಟು ನಿಮಗೆ ಬೇಕಾದಂಥ ದಾಖಲಾತಿಗಳನ್ನ ನಾವು ಪೂರೈಸ್ತೀವಿ, ಅದಕ್ಕೆ ನಮ್ಗೆ ಸ್ವಲ್ಪ ಟೈಮ್ ಕೊಡ್ರಿ ಅಂತ ಒಂದು 15 ದಿವಸ ಟೈಮ್ ಕಾಲಾವಕಾಶನ ಕೇಳಿ ನಾವು ಅವರಿಗೆ ರಿಪ್ಲೈ ಲೆಟರ್ ಅಥವಾ ಉತ್ತರವನ್ನು ಕೂಡ ಕೊಟ್ಟಿದ್ದೀವಿ. ಬಟ್ ಅವರು ಅದನ್ನ ಮಾನ್ಯ ಮಾಡೋದ್ರಲ್ಲಿ ಅವರಿಗೆ ಸಮಂಜಸ ಉತ್ತರ ಇಲ್ಲ ಅಂತೇಳಿ ಆಯುಕ್ತರು ಏನ್ ಮಾಡಿದಾರೆ ಅಂತಂದ್ರೆ 25/8/2025 ಅಂದ್ರಂತ 25/8/2025 ಆದೇಶ ಮಾಡ್ತಾರೆ. ಆದೇಶ ಏನಂತಂದ್ರೆ, ಈ ಎಲ್ಲ ಸರ್ವೆ ನಂಬರ್ಗಳನ್ನ ಹಾಕಿರೋದು 10 ಎಕರೆ 20 ಗುಂಟೆ ವಿಸ್ತೀರ್ಣದ ಜಮೀನನ್ನು ಕೃಷಿ ವಲಯದಿಂದ ವಾಣಿಜ್ಯ, ತರಕಾರಿ ಹಾಗೂ ಸಗಟು ಮಾರುಕಟ್ಟೆಗೆ ವಲಯಕ್ಕೆ ಭೂ ಉಪಯೋಗದ ಆದೇಶ ಸಂಖ್ಯೆ 315 ಬೆಳಗಾವಿ ಮಹಾನಗರ ಪ್ರಾಧಿಕಾರ 2014 ದಿನಾಂಕ 11/12/2014 ಸ್ವಯಂ ಚಾಲಿತವಾಗಿ ರದ್ದುಗೊಂಡಿರುವುದನ್ನು ದೃಢೀಕರಿಸಿ ಈ ಮೂಲಕ ಆದೇಶಿಸಲಾಗಿದೆ. ಅವ್ರೇನಂತಾರೆ ಅಂದ್ರೆ, ನೀವು ಕೊಟ್ಟಂತ ಉತ್ತರ ನಮಗೆ ಸಂಬಂಧಿಸ ಇಲ್ಲ, ಅದಕ್ಕೆ ನಿಮಗೆ ಕೊಟ್ಟಂತ ಲ್ಯಾಂಡ್ ಯೂಸ್ ಏನಿದೆಲ್ಲ ಚೇಂಜ್ ಮಾಡಿದಲ್ಲ ಅದನ್ನ ಆರ್ಡರ್ನ ರದ್ದತಿ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅದನ್ನ ಹೋಗಿ ನಾವೇನ್ ಮಾಡಿದ್ವಿ ಅಂದ್ರೆ, ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ನಾವು ಒಂದು ರಿಟ್ ಪಿಟಿಷನ್ ಹಾಕೊಂಡಿದ್ವಿ. ಆ ರಿಟ್ ಪಿಟಿಷನ್ ನಂಬರ್ 10/63/42 ಇದರಲ್ಲಿ ಕೋರ್ಟಿಗೆ ನಾವೆಲ್ಲ ಹೇಳಿದ್ವಿ, ಏನೇನು ಆಗಿ ಹೋಗಿರೋ ವಿಷಯ ಬಗ್ಗೆ ಎಲ್ಲ ಹೇಳಿ ಡಾಕ್ಯುಮೆಂಟ್ ಏನು ಕೊಡಬೇಕಾಗಿತ್ತು ಅದು ಆಧಾರ ಮೇಲೆ ಡಾಕ್ಯುಮೆಂಟ್ ಅನ್ನು ಕೊಟ್ಟಿವಿ. ಕೋರ್ಟಲ್ಲಿ ಏನು ಹೇಳಿದಾರೆ ಅಂದರೆ, ಹಿ ಫರ್ದರ್ ಸಬ್ಮಿಟ್ ದಟ್ ಇಪ್ಪಗನ್ ಆರ್ಡರ್ ಏನಾಗಿದೆಯಲ್ಲ, ಇದು ಆರ್ಡರು ಇದು ಅವ್ರ ಜುರಿಡಿಕ್ಷನ್ ಬರುವಂಥದ್ದು ಆರ್ಡರ್ ಮಾಡಿದಾರೆ ಅಂತೇಳಿ ಹೇಳ್ತೀವಿ ಕೋರ್ಟು. ಯಾಕಂದ್ರೆ ಇದು ಅವ್ರ ಜುರಿಡಿಕ್ಷನ್ ಬರಲ್ಲ, ಆರ್ಡರ್ ಆಲ್ರೆಡಿ ಅವರೇ ಪಾಸ್ ಮಾಡಿರುವಂಥ ಆರ್ಡರು ಅದನ್ನೇ ಅವರೇ ರದ್ದು ಮಾಡ್ತಾರೆ ಅನ್ನೋದು ಆರ್ಡರ್ ಮಾಡಕ್ಕೆ ಬರೋದಿಲ್ಲ. ಯಾಕಂದ್ರೆ ಇದಕ್ಕೆ ಆದ ಮತ್ತು ಹೈಯರ್ಗೆ ಅನ್ನೋದು ಇರ್ತೈತಿ. ದ ಸ್ಟೇಟ್ ಆಫ್ ಕರ್ನಾಟಕ ರಿಪ್ರೆಸೆಂಟ್ ಬೈ ಸೆಕ್ರೆಟರಿ ಅರ್ಬನ್ ಡೆವಲಪ್ಮೆಂಟ್ ಹಾಗೂ ನಮ್ದು ಟೌನ್ ಅಂಡ್ ಪ್ಲಾನಿಂಗ್, ಕಂಟ್ರಿ ಪ್ಲಾನಿಂಗ್ ಅಂತ ಇರ್ತದೆ. ಅವ್ರು ಏನಿದ್ದು ಆದೇಶ ಮಾಡಬೇಕಾಯ್ತು. ಅದಕ್ಕೆ ಈಗ ಆಯುಕ್ತರು ಮಾಡಿದಂಥ ಆದೇಶನನ್ನ ಕೋರ್ಟ್ ಸ್ಪಷ್ಟೀಕರಣವಾಗಿ ಹೇಳಿದೆ, ಆಯುಕ್ತರಿಗೆ ಯಾವುದೇ ತರಹದ ಜುರಿಡಿಕ್ಷನ್ ಅಥವಾ ಪವರ್ಸ್ ಅಧಿಕಾರ ಇಲ್ಲ. ಈ ವಿಷಯದಲ್ಲಿ ತಾವು ರದ್ದುಗೊಳಿಸಿರುವಂಥ ಆದೇಶ ಏನು ಮಾಡಿದ್ರಲ್ಲ ಇದು ತಪ್ಪಾಗಿದೆ ಅಂತ ಹೇಳಿದಾರೆ. ಆಮೇಲೆ ಅದ್ರ ಮೇಲೆ ಏನು ಮಾಡಿ ಇನ್ನೊಂದು ಆರ್ಡರ್ ಏನು ಮಾಡಿದಾರೆ ಅಂದರೆ, ರೆಸ್ಪಾಂಡ್ ನಂಬರ್ 1 to 5 ಯಾರಪ್ಪ ಅಂತಂದ್ರೆ, ಇವರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಹಾಗೂ ಡೈರೆಕ್ಟರ್ ಆಫ್ ಡಿಪಾರ್ಟ್ಮೆಂಟ್ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್, ದ ಕಮಿಷನರ್ ಆಫ್ ಬೆಳಗಾವಿ, ಬುಡಾ ಕಮಿಷನರು, ಆಮೇಲೆ ನಮ್ಮ ಡೆಪ್ಯೂಟಿ ಕಮಿಷನರ್ ಕೂಡ, ಹಾಗೂ ದ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಆಫ್ ಮಾರ್ಕೆಟಿಂಗ್. ಇವ್ರಿಗೇನು ಆದೇಶ ಮಾಡಿದೆ ಅಂತಂದ್ರೆ, ತಾವುಗಳು 5 ಜನ 1 ರಿಂದ 5 ರೆಸ್ಪಾಂಡ್ ನಂಬರ್ 1 5 ಯಾವುದೇ ತರಹದ ಅವಸರದ ಅಥವಾ ಅವಿವೇಕದ ದುಡುಕಿನ ಅಥವಾ ತರಾತುರಿಯೊಳಗೆ ಯಾವುದೇ ಕಾರ್ಯಗಳನ್ನು ಮಾಡಬೇಡ್ರಿ ಅಂತೇಳಿ 12/9/2025 ಯಾವುದೇ ಈ ತರದ ಅವಸರದ, ಅವಿವೇಕದ, ದುಡುಕಿನ, ತರಾತುರಿ ಇಲ್ಲೇನೋ ಆ ಥರದ್ದು ಯಾವುದೇ ಒಂದು ಇದನ್ನ ಪ್ರೊಸೀಜರ್ನ ಮಾಡಬಾರ್ದು ಅಂತೇಳಿ ಆದೇಶ ಮಾಡಿದ್ರು ಅಂತೇಳಿ ತಮ್ಗೆಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ. ಅದಕ್ಕೆ ಸಾರ್ವಜನಿಕ ಮೀಡಿಯಾ, ಸಾಮಾಜಿಕ ಜಾಲತಾಣಗಳು ಬಹಳಷ್ಟು ವಿಡಿಯೋ ಆಗಿ ಬರ್ತಿರ್ತಾವ. ಅದಕ್ಕೆ ನಾ ಸಾರ್ವಜನಿಕರಲ್ಲಿ ಏನು ಕೇಳ್ಕೊತೀನಿ ಅಂತಂದ್ರೆ, ನಮ್ಮ ಜೈ ಕಿಸಾನ್ ಅಸೋಸಿಯೇಷನ್ ವತಿಯಿಂದ ಸಾರ್ವಜನಿಕರು ಯಾವುದೇ ಅಂತ ಊಹಾಪೋಹಗಳಿಗೆ ಕಿವಿ ಕೊಡದೆ ಯಾವುದೇ ಥರದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಾರ್ದು. ಮುಂಬರುವ ದಿವಸದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಇದೆ, ನಾವು ನ್ಯಾಯಾಲಯ ಪ್ರಕಾರ ನ್ಯಾಯಾಲಯ ಹೋರಾಟ ಏನು ಮಾಡಬೇಕಲ್ಲ ಅದನ್ನು ಮಾಡ್ತೀವಿ ಅಂತೇಳಿ ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ತಮಗೆಲ್ಲ ತಿಳಿಸಬೇಕು. ಒಂದು ನಾವೇನಂತೀವಿ
ಜುಡಿಷನ್ ಅವ್ರ ಲಿಮಿಟ್ಸ್ ಒಳಗೆ ಇಲ್ಲದ ಪವರ್ ಬಿಯಾಂಡ್ ದ ಪವರ್ ಅವ್ರು ಆ್ಯಕ್ಟ್ ಮಾಡಿದ್ದಾರೆ ಅಂತೇಳಿ ಕೋರ್ಟ್ ಇದರಲ್ಲಿ ಅಬ್ಸರ್ವ್ ಮಾಡಿದ್ದೀನಿ ಇಷ್ಟು. ಈ ಸರ್ ಈಗ ಮೋಟಿವ್ ಏನಾದ್ರು ಪ್ರೆಸ್ ಮೀಟ್ ಕರೆದಿರಲ್ಲ ಎಲ್ಲ ಇಲ್ಲಿ ಮಟ್ಟ ಡೆವಲಪ್ಮೆಂಟ್ಸ್ ಆಯ್ತು. ಫರ್ದರ್ ನಿಮ್ಮದೇನಾದ್ರು ಗೌರ್ಮೆಂಟ್ ಏನಾದ್ರು ಇದಿದೆ ಡಿಮಾಂಡ್ ಇದೆ ಅಥವಾ ಏನಾದ್ರು ಥ್ರೆಟ್ ಇದೆ ಅವ್ರು ನೀವೇನು ಡಿಮಾಂಡ್ ಮಾಡಿದ್ರಿ ಏನಾಗಿದೆ ನೀವು ನಿಮ್ಮ ಪ್ರೆಸೆಂಟ್ ಸ್ಟೇಟಸ್ ಹೇಳಿದ್ರಿ ಕಡೆಗೆ ಏನ್ ಮಟ್ಟ ಆಗಿದೆ ಈಗ ನೆಕ್ಸ್ಟ್ ಫರ್ದರ್ ನೀವ್ ಏನ್ ಮಾಡ್ಬೇಕಂತೀರಿ ನಿಮ್ ಡಿಮಾಂಡ್ ಏನು? ಅದು ನಮ್ಮ ಡಿಮಾಂಡ್ ಅಂದ್ರೆ ಏನ್ರಿ, ಈಗ 12 ತಾರೀಕ್ದಂಗ ಏನು ಮಾಡೋದು ಇದು ಒಂದಾತ್ರಿ. ಮುಂದಿನ ಅಂದ್ರೆ ಈ ಆರ್ಡರ್ ತಪ್ಪ ತಗದ್ಯ ನಮ್ಮ ಎಲ್ಲ ವ್ಯಾಪಾರಸ್ಥ ಏನು ಮಾನಸಿಕ ತ್ರಾಸ ಆಗತ್ತಿಲ್ಲ ಆ ಥರದ ಸರ್ಕಾರದ ಈಗಿಂದ ಯಾವ ಅಧಿಕಾರಿ ಯಾವ ಡಿಪಾರ್ಟ್ಮೆಂಟ್ ಬುಡ ಆಗಲಿ ಕಾರ್ಪೊರೇಷನ್ ಆಗಲಿ ಡಿ ಆಗಲಿ ಯಾವ ಇದ್ದ ಡಿಪಾರ್ಟ್ಮೆಂಟ್ ಇದೆ ಇವ್ರಿಗೆ ಯಾಕಂದ್ರೆ ನಮ್ಮ ಮೊನ್ನೆ ಈಗ ಬಾತ್ಮಿ ಬಂದ್ಮೇಲೆ ನಾವು ಎಲ್ಲ ರಿಕ್ವೆಸ್ಟ್ ಕೊಡಕ್ಕೆ ಹೋಗಿದ್ದು ಅಲ್ಲೇ ನಮ್ಮ ಇಸ್ಮಾಯಿಲ್ ಮುಜಾವರ್ ನಮ್ಮ ಒಂದು ವ್ಯಾಪಾರಿ ಅವರು ಅಲ್ಲೇ ಬಂದಿದ್ರಿ. ಇದೇನು ನೋಟಿಸ್ ಆರ್ಡರ್ ಏನು ತೆಗೆದ್ರಲ್ಲ ಬುಡಾದ ಅವಾಗಿಂದ ಎಲ್ಲ ವ್ಯಾಪಾರಸ್ಥ ಎಲ್ಲ ಟೆನ್ಷನ್ ಒಳಗೆ ಆಗ್ತಾರೆ. ಎಲ್ಲರೂ ಮಾರ್ಕೆಟ್ ಟೋಟಲಿ ಇದ್ರಾಗ ಹೋಗಿದ್ದಾರೆ. ಯಾಕಂದ್ರೆ 2019 ಒಳಗೂ ಹಂಗ ಮಾಡಿದ್ರು ಅವ್ರು. ಏನ್ ಮಾಡಿದ್ರು ಅವ್ರ ಇಲ್ಲಿಗಲ್ಲಿ ತೊಗೊಂಡ್ರು ನಮ್ಗೆ ಎಲ್ಲ ಪೊಲೀಸ್ಗಳು ಗಾಡಿಯಲ್ಲಿ ಹಾಚ್ಕ್ಯಾಸ ಎಲ್ಲ ಕಾಯಿಪಲ್ಯ ಗಾಡಿ ಎಲ್ಲ APMC ತೊಗೊಂಡ್ರಿ, ಅದು ಇಲ್ಲಿಗಲ್ಲಿ ತೊಗೊಂಡ್ರಿ. ಹಂಗ ಈಗ ಸುತ್ತ ಮಾಡ್ತಾರೇನ ಇದು ಎಲ್ಲ ಭಯ. ಆಮೇಲೆ ಕಾರ್ಪೊರೇಷನ್ ಆಫೀಸ್ ಒಳಗೆ ಎಲ್ಲರೂ ವ್ಯಾಪಾರಸ್ ನಾವು ಇದ್ವಿ. ಮಹಾಪೌರ್ ಕೆಬಿನ್ ಒಳಗೆ ಮಹಾಪೌರ ಮತ್ತು ಕಮಿಷನರ್ ಪರ್ಮಿಷನ್ ವಿಚಾರ ಮಾಡ್ಬೇಕಂತ ಇದೇನು ಅವಾಗ ಎಲ್ಲರಿಗೂ ಶಾಕಿಂಗ್ ಆಗ್ತಲ್ಲ. ಅದು ಶಾಕಿಂಗ್ ಆದ್ಮೇಲೆ ನಾವು ಹೊರಗೆ ಬಂದು ಇಸ್ಮಾಯಿಲ್ ಅವ್ರು ನಮ್ಮ ಹಿಮಾಲಯನೇ ಇದ್ದಾವ ಅವು ಇದ್ರಾಗ ನಿಮ್ಗೆ ತೋರಿಸ್ತೇನೆ ರೀ ವಿಡಿಯೋ ಇದ್ರಾಗ ನಮ್ಮ ಹಿಂದೆ ಅದನ್ರಿ ಅವೆಲ್ಲ ಕೇಳಿ ಹೊರಗೆ ಬಂದ ಮೇಲೆ ಅವ್ರಿಗೆ ತ್ರಾಸ ಹೇಳ್ತಾರೆ. ಇದು ಸ್ವಲ್ಪ ಎಲ್ಲರಿಗೂ ಟೆನ್ಷನ್ ಇವ್ರು ಕೊಟ್ಟಿದ್ದಾರೆ. ಯಾರಂದ್ರೆ ಇವ್ರ ಹೆಸರು ಹೇಳಂಗಿಲ್ಲ. ಮತ್ತು ಕಮಿಷನರ್ ಇದ ತಪ್ಪು ಆರ್ಡರ್ ತೆಗೆದ ಕೆಲಸನೇ ಎಲ್ಲ ಮಾನಸಿಕ ಆಗ್ತದೆ. ಈ ಮಾನಸಿಕ ಆಗಿದ್ದ ಕೆಲಸ ಎಲ್ಲ ಮಾರ್ಕೆಟ್ ಒಳಗೆ ಪೂರ್ಣ ಟೆನ್ಷನ್ ಒಳಗದ. ಇದ್ರ ಬಗ್ಗೆ ಯಾವ ಏನು ತಗೋದಿದ್ರ ಭಾಳ ವಿಚಾರ ತಗೋರಿ ಅಂತ ಹೇಳ್ತೇನೆ ನಾವು. ಇದರ ಮುಂದೆ ಯಾರು ಇದ್ರಾಗ ಯಾರು ಏನಾರ ಆದ್ರ ಇವ್ರು ಎಲ್ಲರ ಡಿಪಾರ್ಟ್ಮೆಂಟ್ದ ಇದ್ಮೇಲೆ ತಗೋರಿ. ಈಗ ಇನ್ನೊಂದು ಅಧಿಕಾರಿಗಳು ಒಂದು ಇದು ಮಾಡ್ತಾ ಇದಾರೆ, ಈ ಎಲ್ಲ ಇದ್ರೊಳಗೆ ಅಲಿಗೇಷನ್ಸ್ ಆಯ್ತು. ಹಾಗೇನು ನೋಡ್ರಿ ಪಾಲಿಟಿಕ್ಸ್ ಎಲ್ಲರೂ ನಮ್ಮ ಇದಾದ ಕಾಂಗ್ರೆಸ್ ಆಗಲಿ ಹಂಗಿದ್ರೆ ಬಗೆಹರಿಸಬಹುದಾಗಿತ್ತು ಅದನ್ನ. ಯಾಕಂದ್ರೆ ಎಲ್ಲ ಮಿನಿಸ್ಟರ್ ಆಗ್ಬೋದು ಲೋಕಲ್ ಕಾನ್ಸ್ಪಿರಸಿ ಮಾಡಕ್ ಪರ್ಟಿಕ್ಯುಲರ್ ಮಾರ್ಕೆಟ್ ಏನ್ ಮಾಡಕ್ ಅದನ್ನ ಒಪ್ಪಂದಾಗ ಏನೋ ಕ್ಲಿಯರಿಟಿ ನಮ್ದು ಉದ್ಯೋಗ ನಮ್ದು ಹೆಂಗ್ ಕಾಪಾಡ್ಕೋಬೇಕು ನಮ್ಗೆ ಗೊತ್ತದ. ಅದನ್ನ ಅವ್ರು ಸಂಭಾಳಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಹೀಗಾಗಿ ಇದನ್ನೆಲ್ಲ ಬಂದ್ ಮಾಡಿದ್ದೆ ಅಂದ್ರೆ ನೀವು ಎಲ್ಲರೂ ಬರ್ತಾರ, ನಮ್ದು ಗಾಡಿ ನಡೀತೈತಿ, ನಮ್ಗೆ ಇದನ್ನ ಬಂದ್ ಮಾಡ್ರಿ ಅಂತ ಹೇಳಿದ್ರೆ ನಮ್ಗ ಪ್ರೆಷರ್ ಹಚ್ಚಾಕತ್ತಾರ ಅವ್ರ ಕಡೆಯಿಂದ. ಇದು ನಮ್ಗ ತಲೆನೂ ಆಗಿದೆ. ನಿರ್ಧಾರ ತಗೊಳತಾರ, ಒಂದ್ ವಾರ ನೋಟಿಸ್ ಇಶ್ಯೂ ಮಾಡಿದ್ ಇಮಿಡಿಯೇಟ್ ಕ್ಯಾನ್ಸಲ್ ಮಾಡಿದ್ರು. ಮಾರ್ಕೆಟ್ ಒಳಗೆ ನಿಮ್ಗೆ ಅವ್ರ ವ್ಯವಸ್ಥೆ ಮಾಡ್ಬೇಡ್ರಿ ಇದು ಹೇಳಿದ ಮ್ಯಾಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ DC ಮುಂದೆ ನಾವು ಒಂದು ಇದಿಟ್ಟಿದ್ವಿ. ಅವ್ರೇನಾಗ 15-20 ಮಂದಿ ಅದ, ನಾವೊಂದು 36 ಮಂದಿಗೆ ನಮ್ಗೆ ಸ್ಟೇಟ್ ವರ್ಕರ್ಸ್ ಎಲ್ಲ ಡ್ರಾಯಿಂಗ್ ಸಂಗಟ್ ನಾವು ಕೊಟ್ಟಿದ್ವಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್. 36 ಮಂದಿಗೆ ನಾವು ತಗೋದು ರೆಡಿ ಅದೇವ್ರಿ. ಯಾರು ದಂಧೆ ಮಾಡೋದಾರಲ್ಲ ಅವ್ರು ದಂಧೆ ಮಾಡಕ್ಕೆ ಬರಲಿ ಅಂತ. ಈಗ ಈಗ ಏನೈತ್ರಿ ಅಲ್ಲಿ 25% ಮಂದಿ ಅಷ್ಟು ದಂಧೆ ಮಾಡೋದ್ರಿ, 75% ಬರೀ ಇನ್ವೆಸ್ಟಿಂಗ್ ಅಂತ ಕೆಲಸ ಮಾಡಿದಾರೆ. ಅಂದ್ರೆ ಇವ್ರು ಬಂದ ಮೇಲೆ ಈಗ ಲಾಸ್ಟ್ ಟೈಮ್ ಬಂದ್ರೆ ನಮ್ಮ ಕಡೆ 16, 18, 22 ಸಾವಿರ ಪೈಲ ಸ್ಟಾರ್ಟಿಂಗ್ ಬಾಡಿಗೆ ಅಂತ ಹೇಳಿದ್ರಿ. ಆಮೇಲೆ ಅದರ ಅಂಗಡಿಯಾಗ್ರಿ ಒಂದು ಸೆಕೆಂಡ್ 3-4 ಹಿಂಗೆ 1 ಲಕ್ಷ ರೂಪಾಯಿ ತಿಂದಾರಿ ಬಾಡಿಗೆ. ಅವ್ಗಾದ ರೂಢಿ ಆಗಿದ್ರಿ, ಅವ್ರ ಬಾಡಿಗೆ ಸಂಬಂಧನ ಈಗ ಮಾಡಿದಾರೆ ನೋಡ್ರಿ. ನಾವು ಈ ಕಡೆ ಬಂದ ಮೇಲೆ ಅದು ಮಾರ್ಕೆಟ್ ಬಂದ್ ಮಾಡ್ರಿ ಅಂತ ನಾವು ಏನು ಪ್ರಯತ್ನ ಮಾಡಿಲ್ಲ ಮತ್ತು ಮಾಡೋದು ಪ್ರಶ್ನೆನೇ ಇಲ್ಲ. ನಮ್ದು ಏನು ಹಳಿ ವ್ಯಾಪಾರದಿಂದ ಅದ ರೀ, ಏನಿಗೆ 3-4 ಪಿಡಾನ್ ಅಂತ ಅವ್ರು ನಾವು ಈ ದಂಧೆ ಮಾಡತ್ತೇನ್ರಿ. ನಮ್ದು ಉದ್ಯೋಗ ನಮ್ದು ಹೆಂಗ್ ಕಾಪಾಡ್ಕೋಬೇಕು ನಮ್ಗೆ ಗೊತ್ತದ. ಅದನ್ನ ಅವ್ರು ಸಂಭಾಳಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಹೀಗಾಗಿ ಇದನ್ನೆಲ್ಲ ಬಂದ್ ಮಾಡಿದ್ದೆ ಅಂದ್ರೆ ನೀವು ಎಲ್ಲರೂ ಬರ್ತಾರ, ನಮ್ದು ಗಾಡಿ ನಡೀತೈತಿ, ನಮ್ಗೆ ಇದನ್ನ ಬಂದ್ ಮಾಡ್ರಿ ಅಂತ ಹೇಳಿದ್ರೆ ನಮ್ಗ ಪ್ರೆಷರ್ ಹಚ್ಚಾಕತ್ತಾರ ಅವ್ರ ಕಡೆಯಿಂದ. ಇದು ನಮ್ಗ ತಲೆನೂ ಆಗಿದೆ. ನಿರ್ಧಾರ ತಗೊಳತಾರ, ಒಂದ್ ವಾರ ನೋಟಿಸ್ ಇಶ್ಯೂ ಮಾಡಿದ್ ಇಮಿಡಿಯೇಟ್ ಕ್ಯಾನ್ಸಲ್ ಮಾಡಿದ್ರು. ಮಾರ್ಕೆಟ್ ಒಳಗೆ ನಿಮ್ಗೆ ಅವ್ರ ವ್ಯವಸ್ಥೆ ಮಾಡ್ಬೇಡ್ರಿ